ನಾವು ಹುಬ್ಬಳ್ಳಿ ಅಕ್ಕ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ನಾವಿಲ್ಲಿ ಹುಬ್ಬಳ್ಳಿ ಬೆಳಗಾವಿ ಚಲೋ ಕಾರ್ಯಕ್ರಮ ರೂಪಿಸಿ ನಾವಿಲ್ಲಿ ಟೆಂಟ್ 3ರಲ್ಲಿ ಸುವರ್ಣ ಗಾರ್ಡನ್ ಅಲ್ಲಿ ನಿಂತಿದ್ದೀವಿ. ಕಾರಣ ಇಷ್ಟೇ, ನಮ್ಮ 5 ಬೇಡಿಕೆಗಳಿದಾವೆ. ಮೊಟ್ಟ ಮೊದಲನೇದಾಗಿ ನಾವು ಈಗ ಭಾರತ ವೇಸ್ಟ್ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಅಲ್ಲಿ ಒಂದಾಗಿರೋದ್ರಿಂದ ಕರ್ನಾಟಕದ ಪಾಲುದಾರಿಕೆ ಬಹಳ ಇದೆ. ಅದಕ್ಕೆ ಕರ್ನಾಟಕ ಸರ್ಕಾರ ಪ್ಲಾಸ್ಟಿಕ್ ತ್ಯಾಜ್ಯ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಅದನ್ನು ವಿರೋಧಿಸಿ ಇವತ್ತು ನಾವೊಂದು ಪ್ರತಿಭಟನೆ ಕೊಡ್ತಾ ಇದೀವಿ, ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಮತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದೀವಿ. ಏನಂದ್ರೆ ಪ್ಲಾಸ್ಟಿಕ್ ಅನ್ನು ರೋಡ್ ಕನ್ಸ್ಟ್ರಕ್ಷನ್ ಯೂಸ್ ಮಾಡಬೇಕು. ಎರಡನೇದು, ಇದೇನು ನಮ್ಮ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನು ಚಿಪ್ಸ್ ಬಿಸ್ಕಿಟ್ ಪಾನ್ ಮಸಾಲ ಬರುತ್ತಲ್ಲ, ಅದನ್ನ ಸಿಮೆಂಟ್ ಫ್ಯಾಕ್ಟ್ರಿಗೋ ಅಥವಾ ಪವರ್ ಕಾರ್ಪೊರೇಷನ್ ಕಳಿಸ್ಬೇಕಂತ ನಮ್ಮ ಒತ್ತಾಯ. ಅವಾಗ ಮಾತ್ರ ನಮ್ಮ ಭಾರತ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಆಕೈತಿ, ಇಲ್ಲಂದ್ರೆ ಆಗೋದಿಲ್ಲ. ಎರಡನೇದು, ನಮ್ಮ ಮಹಿಳೆಯರಿಗೆ ಮತ್ತು ಅವರ ಗೌರವ ಮತ್ತು ಘನತೆಗಾಗಿ ಒಂದು ಶೌಚಾಲಯ ಇಲ್ಲ. ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಶೌಚಾಲಯಕ್ಕೋಸ್ಕರ ಒಂಥರ ದುಡ್ಡು ವಸೂಲಿಗೆ ಆದಂಗ ಆಗ್ತಾ ಇದೆ. ಯಾವುದೇ ಅಧಿಕಾರಿಗೆ ಹೋದ್ರು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಅವರ ಗೌರವ ಘನತೆಗಾಗಿ ನಮ್ಮ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಓಣಿಗೂ ಮಹಿಳೆಯರಿಗಾಗಿ ಉಚಿತ ಶೌಚಾಲಯ ಕಟ್ಟಬೇಕು ಮತ್ತು ಉಚಿತವಾಗಿ ಅವ್ರಿಗೆ ಕೊಡಬೇಕು. ಮತ್ತು ಮೂರನೇದಾಗಿ, ಈಗ ನಾವು ಎಲ್ಲ ನೋಡ್ತಾ ಇದ್ದೀವಿ, ಅಂಗವಿಕಲರಿಗೆ ಬಹಳ ಮಹತ್ವ ಇದೆ. ಪಾಪ ಅವ್ರಿಗೆ ನಡೆಯಕ್ಕಾಗಲ್ಲ, ಅವ್ರಿಗೆ ವರ್ಕ್ ಮಾಡಕ್ಕಾಗಲ್ಲ. ಸುಮಾರು ಒಂದು 20 ವರ್ಷದಿಂದಗಡೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಇವ್ರಿಗೆ ಲಿಖಿತ ಪತ್ರದಲ್ಲಿ ಉದ್ಯೋಗ ಕೊಡ್ತೇನೆ ಅಂತ ಮಾತು ಕೊಟ್ಟರು ಸಹ ಇನ್ನೂ ಇಬ್ಬರಿಗೆ ಅಂಗವಿಕಲ ಪಾಪ ನಿರುದ್ಯೋಗಿಗಳಾಗಿದ್ದಾರೆ. ಇನ್ನೂ ಅವ್ರಿಗೆ ಉದ್ಯೋಗ ಕೊಟ್ಟಿಲ್ಲ. ಅವ್ರದೆಲ್ಲ ಇಷ್ಟೆಲ್ಲ ಲಿಖಿತ ಪತ್ರ ಇದ್ರು ಅವ್ರಿಗೆ ಇನ್ನೂ ಕೊಡ್ತಾ ಇಲ್ಲ. ಅದಕ್ಕಾಗಿ ಕೂಡಲೇ ಉದ್ಯೋಗ ಅವ್ರಿಗೆ ದೊರಕಿಸಿ ಕೊಡ್ಬೇಕಂತ ನಮ್ದು ಮೂಲ ಒತ್ತಾಯ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಮ ಹುಬ್ಬಳ್ಳಿಯ ಏನು ಕಲಾದ್ಗಿವಣಿ ಬಟರ್ ಮಾರ್ಕೆಟ್ ಅದೇನು ರೋಡ್ ಇದೆಯಲ್ಲ, ಇನ್ನೂ ರೋಡ್ ಮಾಡಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಬಹಳವಾಗಿ ಬಹಳ ರಾಜಕೀಯವಾಗಿದೇನೋ ಏನೋ ಗೊತ್ತಿಲ್ಲ. ಇನ್ನು 10 ವರ್ಷ 15 ವರ್ಷದಿಂದ ಇನ್ನೂ ರೋಡ್ ಮಾಡಿಲ್ಲ. ಅದು ಗಂಡಾಂತರ ಏನೋ ಗೊತ್ತಾ, ಇನ್ನೂ ರೋಡ್ ಮಾಡ್ಬೇಕಂತ ಒತ್ತಾಯ ಮಾಡಿ ನಾವಿವತ್ತು ಪರ್ಸನಲ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಇದು ಅಂಗವಿಕಲ ನಿರುದ್ಯೋಗಿ ಏನು ಅವ್ರದ್ದು ಅರ್ಜಿ ಇದೆಯಲ್ಲ, ಅವ್ರು ಯಾರು ಅದಕ್ಕೆ ಸಂಬಂಧಪಟ್ಟ ಇವರು ಏನು ಮಿನಿಸ್ಟರ್ ಇದಾರ, ಅವ್ರ ಸಚಿವರಾದ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಗೋಬೇಕಂತ ನಮ್ದು ಒತ್ತಾಯ. ಎರಡನೇದು, ಇದೇನು ಶೌಚಾಲಯಕ್ಕೆ ಸಂಬಂಧಪಟ್ಟಿದ್ದು ಅವ್ರದೇ ಡಿಪಾರ್ಟ್ಮೆಂಟ್ ತಗೋಬೇಕು ಮತ್ತು ಪ್ಲಾಸ್ಟಿಕ್ ಸಂಬಂಧಪಟ್ಟಿದ್ದು ಅವ್ರದೇ ಡಿಪಾರ್ಟ್ಮೆಂಟ್ ತಗೊಂಡು ನಮ್ಮ ಒತ್ತಾಯವನ್ನ ಅವ್ರು ಪರಿಗಣಿಸ್ಬೇಕು. ಅವರೇ ಪರಿಗಣಿಸಲಿಲ್ಲ ಅಂದ್ರೆ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ನಾವು ಈ ಬಿತ್ತು ಸರಿಯೋದಿಲ್ಲ ಅಂತ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೇನೆ. ಮತ್ತು ಇದರ ಅಂಗವಾಗಿ ಒಂದೆರಡು ಮಾತು ನಮ್ಮ ಈ ಅಕ್ಕ ಫೌಂಡೇಶನ್ ಟ್ರಸ್ಟ್ ಹಿರಿಯರಾದ ಸನ್ಮಾನ್ಯ ಶ್ರೀ ವಾಮನ್ ಸಾಕುಡಿಯವರು ಒಂದೆರಡು ಮಾತು ಹೇಳ್ಬೇಕಂತ ಕೇಳ್ತೇನೆ. ಹೇಳ್ರಿ. ಪ್ಲಾಸ್ಟಿಕ್. ನಮಸ್ಕಾರ. ಈ ಶ್ರೀ ವೀರ ಸರ್ಕೇರಿ ಅವರು ಒಂದು ಹೊಸ ಹೋರಾಟವನ್ನ ಪ್ರಾರಂಭ ಮಾಡ್ಯಾರ. ಏನಪ್ಪಾ ಅಂತಂದ್ರೆ, ಯಾರು ಮಾಡ್ಲಾರ್ದಂತಂದ್ರೆ ಅವ್ರು ಮಾಡ್ತಾರ್ರಿ. ಕಸ ನಿರ್ವಹಣೆ ಮಾಡ್ಲಿಕ್ಕೆ ಅಂತ ಹೇಳಿ ಎಲ್ಲಾ ನಮ್ಮ ಪೂರ್ತಿ ಊರೊಳಗೆಲ್ಲಾನು ಕಸ ನಿರ್ವಹಣೆ ಮಾಡುವಂತ ಮಹಾನುಭಾವರು ಇದ್ರು ಸಹಿತ ಯಾವ್ದು ಸರಿಯಾಗಿ ನಡೀತಾ ಇಲ್ಲ. ನಮ್ಮ ಕಡೆ ಇದು ಜನರ ಕಡೆ ಬರೇ ಕಸ ನಿರ್ವಹಣೆ ದುಡ್ಡು ವಸೂಲಿ ಮಾಡೋದು, ಟ್ಯಾಕ್ಸ್ ನಲ್ಲಿ ಕಲೆಕ್ಟ್ ಮಾಡೋದು ಅಷ್ಟು ಬಿಟ್ರೆ ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ. ಎಲ್ಲಿ ನೋಡಿದಲ್ಲಿ ಕಸ ಚೆಲ್ಲೋದು, ಎಲ್ಲಿ ನೋಡಿದಲ್ಲಿ ಗುಟ್ಕಾ ಪಾಕೆಟ್ ಚೆಲ್ಲೋದು, ಆಮೇಲೆ ಹಾಲಿನ ಪಾಕೆಟ್ ಚೆಲ್ಲೋದು, ಯಾವುದು ನಿಂತಿಲ್ಲ. ಎಲ್ಲ ರಾಡಿ ಊರು ಅನ್ನೋದು, ಹುಬ್ಬಳ್ಳಿ ಅನ್ನೋದು ಕೊಳಚೆ ಪ್ರದೇಶ ಆಗ್ಬಿಟ್ಟೈತಿ. ಅದಕ್ಕೆ ಎಲ್ಲಾರು ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು ಮತ್ತು ಅಲ್ಲಿ ಶಾಸಕರು, ಸಂಸದರು, ನಾವು ಸ್ಮಾರ್ಟ್ ಸಿಟಿ ಮಾಡೇವೆ ಅಂತೇಳಿ ಕೊಚ್ಕೊಳ್ಳುವಂತ ಸಂಸದರು ಇವ್ರು ಯಾರು ಸರಿಯಾಗಿ ಅದನ್ನು ನೋಡ್ತಾ ಇಲ್ಲ. ಎಲ್ಲಿ ನೋಡ್ದಲ್ಲೇ ತೆಗ್ಗು, ಎಲ್ಲಿ ನೋಡ್ದಲ್ಲೇ ಇದು ಡ್ರೈನೇಜ್. ಮತ್ತು ನೋಡ್ರಿ, ಈಗ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಸಿಮೆಂಟ್ ರೋಡ್ ಅದು ಇದು ಮಾಡಿದ್ರೆ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ದ ಸಿಮೆಂಟ್ ರೋಡ್ ಮಾಡಿದ್ದಕ್ಕಾಗಿ ಡ್ರೈನೇಜ್ ಈಗೆಲ್ಲ ತುಂಬಿ ಹರಿಯಾಕತ್ ಬಿಟ್ಟಾವ. ಸಿಮೆಂಟ್ ಪೂರ್ತಿ ಸಿಮೆಂಟ್ ಮತ್ತು ಹೊಡಿಯುವಂತ ಪ್ರಸಂಗ ಬಂದೈತಿ.
ಅದಕ್ಕೆ ಇದು ಸಂಬಂಧಪಟ್ಟಂತ ಎಲ್ಲಾರು ಗಮನ ಈ ಕಡೆ ಕೊಟ್ಟು ಅದನ್ನ ಸರಿಯಾಗಿ ನಿರ್ವಹಣೆ ಮಾಡುವಂತ ಒಂದು ಕಾರ್ಯ ಮಾಡ್ಬೇಕಂತ ಹೇಳಿ ನಮ್ಮ ಆಗ್ರಹದ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಪರಿಸರವಾದಿಗಳಾದ ಶ್ರೀ ವಾಮನ್ ಸಾಕೋಳಿ ಅವರು. ಈಗ ಅಂಗವಿಕಲ ನಿರುದ್ಯೋಗಿಗಳಾದ ನಾಗಮ್ಮ ಒಂದೆರಡು ಮಾತಾಡ್ತೀರಿ ನೀವು, ಅವ್ರ ಮನೆಯವ್ರು ನೀವು ಮಾತಾಡ್ರಿ, ಒಂದೆರಡು ಮಾತು ಮಾತಾಡ್ರಿ, ನೀವು ಮಾತಾಡ್ರಿ. ಒಂದಿಲ್ಲ ಸರ್, ಆಮೇಲೆ 5 ರೂಪಾಯಿ ಕೂರ್ತಾರೆ ಸರ್ ಮಹಿಳೆಯರಿಗೆ. ಸರ್ ಒಂದ್ ಬೈಟ್ ವಾರ್ಡ್ ಸಮಿತಿ ಬಗ್ಗೆ ವಿದ್ಯಾಜಿ ಮಠದ ನಾನು ಡಿಗ್ರಿ ಅಂಗವಿಕಲರ ಅಂಗವಿಕಲ ಇದ್ದೇನೆ. ನನಗೆ ಉದ್ಯೋಗ ಸಂಬಂಧ KB ಒಳಗ ಅಪ್ಲಿಕೇಶನ್ ಹಾಕಿದ್ದೆ. ಆದ್ರೂ ಅಪ್ಲಿಕೇಶನ್ ಕೊಟ್ಟು ಇಂಟರ್ವ್ಯೂ ಕರೆದಿದ್ರು. ಅದಕ್ಕೂ ಅಟೆಂಡ್ ಆಗಿ ಪಾಸ್ ಅಂತ ಕೊಟ್ರು ಒಳಗೆ. ಆದ್ರೆ ಹೊರಗಡೆ ಬೇರೆನ ಆಯ್ತು. ಮತ್ ವಾಪಸ್ ಮುಖ್ಯಮಂತ್ರಿ ಕಡೆ ಹೋದೆ. ಮುಖ್ಯಮಂತ್ರಿಯವರು ಲೆಟರ್ ಕೊಟ್ರು. ಮತ್ ಬೆಂಗಳೂರಿಗೆ ಹೋದ್ರು ಅವರು ಲೆಟರ್ ಕೊಟ್ಟು ಅಲ್ಲೇ ಹೋಗ್ರಿ ಅಂತಂದ್ರು. ಮತ್ KB ಡಿಪಾರ್ಟ್ಮೆಂಟ್ ಬಂದೆ. ಬಂದ್ರು ಅವರು ಏನು ನಮ್ಗ ಉತ್ತರ ಕೊಡ್ಲಿಲ್ಲ. ಮತ್ ನಾವು ಬೆಂಗಳೂರ್ಗೂ ಅಟೆಂಡ್ ಆದ್ವಿ. ವಿಧಾನಸೌಧಾಗೂ ನಮ್ ಕಾಕಾರ್ ಕೂಡ ಹೋದೆ. 2007 ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂ ಆದ್ಮೇಲೆ 3 ವರ್ಷ ಆದಿಂದ ಹೋದೇರಿ. ನಾ 2010 ಹೋದೆ. ಅಕ್ಕ ಫೌಂಡೇಶನ್ ನಿಂದ ನಾನು ವಿಜಯಶ್ರೀ ವಾಮನ್ ಸಾಕೋಳಿ ಅಂತ ಹೇಳಿ ಮಾತಾಡೋದು. ಶೌಚಾಲಯದ ಬಗ್ಗೆ ಎಲ್ಲರಿಗೂ ಬಹಳ ತುಂಬಾ ಅವಶ್ಯಕತೆಯಾಗಿದೆ. ಈಗ ಸ್ಕೂಲು ಕಾಲೇಜಿಗೆ ಹಾಗೂ ದಿನ ಎದ್ದು ಓಡಾಡುವಂತ ಬಸ್ನಲ್ಲಿ ಹಾಗೂ ಎಲ್ಲ ಕಡೆ ಓಡಾಡುವಂತ ಮಹಿಳೆಯರಿಗಾಗಿ ವಿಶೇಷವಾಗಿ ಎಲ್ಲೂ ಶೌಚಾಲಯ ಇಲ್ಲ. ಅದರಲ್ಲೂ ನಮ್ಮ ಹುಬ್ಬಳ್ಳಿಯಲ್ಲಿ ಮುಖ್ಯವಾದ ಬಸ್ ಸ್ಟ್ಯಾಂಡ್ ನಲ್ಲೇನೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ಮಹಿಳೆಯರಿಗಾಗಿ ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತು ಈ ತೊಂದರೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಮುತುವರ್ಜಿ ತಗೊಂಡು ವಹಿಸ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ. ಮತ್ತೆ ಮಹಿಳೆಯರು ಎಲ್ಲಿ ಬೇಕಂದಲ್ಲಿ ಅವ್ರ ಆರೋಗ್ಯಕ್ಕೂ ಇದರಿಂದ ದುಷ್ಪರಿಣಾಮ ಆಗ್ತಾ ಇದೆ. ಮಹಿಳೆಯರಿಗೆ ಯೂರಿನ್ ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕಿಡ್ನಿ ಫೇಲ್ಯೂರ್, ಈಗಿನ ಹಾರ್ಟ್ ಪೇಷಂಟ್, ಹಿಂಗೆಲ್ಲ ತುಂಬಾ ರೀತಿಯಿಂದ ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ನಾನು ಶೌಚಾಲಯವನ್ನು ಅದು ಉಚಿತ ರೀತಿಯಲ್ಲಿ ನಿರ್ವಹಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ.